ಹಲೋ ಹಾಯ್ ನಮಸ್ಕಾರ. ನಾನು ಸುಪ್ರಿಯಾ ಪ್ರಶಾಂತ್. ನಮ್ಮದು RR ಸಿಲ್ವರ್ ಕ್ರಾಫ್ಟ್ಸ್ ಅಂತ ಪೇಟೆ ಬೀದಿ ನೆಲಮಂಗಲ ಅಲ್ಲಿ ಬರುತ್ತೆ. Hey everyone, welcome back to another episode of Rashmi Punit YouTube channel. ಸೊ ಇವತ್ತು ನಾವು ಬಂದಿರೋದು ಸಿಲ್ವರ್ ಕಲೆಕ್ಷನ್ಸ್ನ ನೋಡೋದಕ್ಕೆ. ಸೊ ಲಾಸ್ಟ್ ಟೈಮು ಸ್ಯಾರಿ ಕಲೆಕ್ಷನ್ಸ್ ಹಾಕಿದ್ದೆ, ಸಾಕಷ್ಟು ಜನ ನೋಡಿದ್ದೀರಿ. ಸೊ ಮೋಸ್ಟ್ ಇಷ್ಟಪಟ್ಟಿರೋಂಥ ವಿಡಿಯೋಗಳಲ್ಲಿ ಸ್ಯಾರಿ ವಿಡಿಯೋ ತುಂಬಾ. ಸೊ ಅದೇ ಥರನೇ ಲೇಡೀಸ್ ಫೇವ್ರೆಟ್ಟು ಸೊ ಸಿಲ್ವರ್ ಜ್ಯುವೆಲರ್ಸ್ ಕಲೆಕ್ಷನ್ಸ್ನ ನಾನು ತೊಗೊಂಡು ಬಂದಿದ್ದೀನಿ. ಸೊ ಇವ್ರ ಹತ್ರ ಏನೇನು ಕಲೆಕ್ಷನ್ಸ್ ಇದೆ, ಶಾಪ್ ಎಲ್ಲಿದೆ, ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ ಅಂತ ಹೇಳ್ತಾ. ಹಾಯ್ ನಮಸ್ಕಾರ. ನಾನು ಸುಪ್ರಿಯಾ ಪ್ರಶಾಂತ್ ಅಂತ. ನಮ್ಮದು RR ಸಿಲ್ವರ್ ಕ್ರಾಫ್ಟ್ಸ್ ಪೇಟೆ ಬೀದಿ ನೆಲಮಂಗಲ ಅಲ್ಲಿ ಬರುತ್ತೆ. ನಮ್ಮದು 925 ಫೈನ್ ಸಿಲ್ವರ್ ಜ್ಯುವೆಲ್ರಿ ಸಿಗುತ್ತೆ ನಿಮಗೆ. ಎಕ್ಸ್ಕ್ಲೂಸಿವ್ ಡಿಸೈನ್ಸ್ ಆ್ಯಂಡ್ ಫೈನ್ ಫಿನಿಶಿಂಗ್ ಇರುತ್ತೆ. ನಿಮಗೆ ಪ್ರತಿಯೊಂದು ಜ್ಯುವೆಲ್ರಿ ಮೇಲೆ ಹಾಲ್ ಮಾರ್ಕ್ ಸಿಗುತ್ತೆ. ಎನಿ ಡಿಸೈನ್ಸ್ ನಾವು ಗೋಲ್ಡ್ ಥರನೇ ನಿಮಗೆ ಕಸ್ಟಮೈಸ್ ಮಾಡಿಕೊಡ್ತೀವಿ. ಓಕೆ, ನಿಮ್ಮ ಹತ್ರ ಏನೇನು ಕಲೆಕ್ಷನ್ಸ್ ಇದೆ ಅಂತ ತೋರಿಸಿ, ಒಂದ್ಸತಿ ಟ್ರಯಲ್ ಮಾಡಿ ನಮ್ಮ ವೀಕ್ಷಕರಿಗೆಲ್ಲರೂ ತೋರ್ಸೋಣ ಏನೇನಿದೆ ಅಂತ ಹೇಳ್ಬಿಟ್ಟು. ಶೋರ್. ಇದು ಈಗ ಹಳೆ ಪ್ಯಾಟ್ರನ್, ಬಟ್ ಈಗ ಲೈಟ್ ವೇಟ್ಸ್ ಅಲ್ಲಿ ನಿಮ್ ಮಲ್ಟಿ ಲೇಯರ್ ಬಂದು ರೀಟ್ರೆಂಡ್ ಆಗಿದೆ. ಸೊ ಎನಿ ಟೈಪ್ ಆಫ್ ಸ್ಯಾರೀಸ್ ಆರ್ ನಿಮ್ಗೆ ಕುರ್ತೀಸ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಬೇಕಾದ್ರೆ ಪರ್ಲ್ಸ್, ಕೊರಲ್ಸ್, ಇಲ್ಲ ನಿಮ್ಗೆ ಏನಾದ್ರು ರೆಡ್ ಅಂಡ್ ಬೀಟ್ಸ್, ಗ್ರೀನ್ ಬೀಟ್ಸ್ ಅಲ್ಲಿ ಮಿಕ್ಸ್ ಮ್ಯಾಚ್ ಕೂಡ ಮಾಡ್ಕೊಡ್ಬೋದು ಅಕಾರ್ಡಿಂಗ್ ಟು ಯುವರ್ ಕಾಸ್ಟ್ಯೂಮ್. ಪೀಸಿಗೆ ಬ್ಯೂಟಿಫುಲ್ ಆಗಿರೋಂಥ ಸ್ಟಡ್ಸ್. ಸೊ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಗೆ. ಹಳೆ ಪ್ಯಾಟ್ರನ್ ಇದು ತುಂಬಾ. ಸೊ ಫ್ರಮ್ ಏಜಸ್ ಬರ್ತಾ ಇದೆ ಈ ಪಿಕಾಕ್ ಪ್ಯಾಟ್ರನ್ ಕುಂದನಲ್ಲಿ. ಸೊ ನೀವು ಏನಾದರೂ ಪಾರ್ಟೀಸ್ಗೆ ಅಥವಾ ಸಿಂಪಲ್ ಇವೆಂಟ್ಸ್ಗೆ ನಿಮಗೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಸೊ ಫುಲ್ ಕಾಂಟೆಂಪ್ರರಿ ಲುಕ್ ಬರುತ್ತೆ. ಸೊ ಒನ್ ಸೆಟ್ ಇದ್ರೂ ಫೈನ್. ಸೊ ಇದಕ್ಕೂ ಅಷ್ಟೇ ಇಯರಿಂಗ್ಸ್ ನ ಪೇರ್ ಮಾಡ್ಕೋಬಹುದು. ಕಮ್ಸ್ ಲೈಕ್ ವಿಕ್ಟೋರಿಯನ್ ಮೊಸನೈಟ್ಸ್. ಇದು ನಿಮಗೆ ಎಸ್ಪೆಷಲಿ ಈವ್ನಿಂಗ್ ಪಾರ್ಟೀಸ್ಗೆ, ಕಾಕ್ಟೈಲ್ ಪಾರ್ಟೀಸ್ಗೆ, ರಿಸೆಪ್ಷನ್ಸ್ಗೆ, ನಿಮಗೆ ಇಂಡೋ ವೆಸ್ಟರ್ನ್ಸ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದು ಅಷ್ಟೇ ಬೀಟ್ಸ್ ನಿಮಗೆ ಯಾವ ಥರ ಬೇಕೋ ಕಸ್ಟಮೈಸ್ ಮಾಡ್ಕೋಬೋದು. ಡಬಲ್ ಕಲರ್ ಬೇಕಾ ಮಾಡ್ಕೋಬೋದು, ಇಲ್ಲ ಸಿಂಗಲ್ ಯಾವುದಾದ್ರೂ ಪೇಸ್ಟಲ್ ಕಲರ್ಸ್ ಪ್ರಿಫರ್ ಮಾಡ್ತಾರೆ ಈಗ ಇಂಡೋ ವೆಸ್ಟರ್ನ್ಸ್ಗೆಲ್ಲ, ಅದೆಲ್ಲ ಪೇರಪ್ ಮಾಡ್ಕೋಬೋದು. ಸೊ ನಿಮ್ಗೆ ಅದೇ ಪರ್ಲ್ಸೇ ಬಟ್ ಡಿಫ್ರೆಂಟ್ ಲುಕ್. ನಿಮಗೆ ನೋಡಿ ಪರ್ಲ್ಸ್ ಗೆಟಪೇ ಚೇಂಜ್ ಆಗಿಬಿಡುತ್ತೆ ಇದು ನಕಾಶ್ ಬಂದಿರೋದ್ರಿಂದ. ಇದು ನಿಮಗೆ ವೀಲ್ ನೆಕ್ ಚೋಕರ್ ಅಂತಾರೆ. ಸೊ ಫುಲ್ ನಿಮಗೆ ನೆಕ್ಗೆ ಅಟ್ಯಾಚ್ ಆಗಿರಲ್ಲ, ಸ್ವಲ್ಪ ಡ್ರೂಪಿಂಗ್ ಇರುತ್ತೆ, ಬಟ್ ಫುಲ್ ನೆಕ್ ಪೋರ್ಷನ್ ಕವರ್ ಮಾಡಿ ಇಷ್ಟಪಡೋರಿಗಂತೂ ತುಂಬಾ ಚೆನ್ನಾಗಿರುವಂತ ಪೀಸ್ ಇದು. ಬ್ಯೂಟಿಫುಲ್ ಆಗಿದೆ. ಸೊ ಇದೆಲ್ಲ ಸಿಲ್ವರ್ ಆರ್ಟಿಕಲ್ಸ್, ಹಂಗ ಅನ್ಸೋದೇ ಇಲ್ಲ ಸಿಲ್ವರ್ ಅಂತ. ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ. ಫಿನಿಶಿಂಗ್ ಆಗಿರ್ಬೋದು, ಬ್ಯಾಕ್ ಫಿನಿಶಿಂಗ್ ಆಗಿರ್ಬೋದು, ಒಳಗಡೆ ಅದ್ರದ್ದು ಫಿನಿಶಿಂಗ್ ಆಗಿರ್ಬೋದು. ಸೊ ನಿಮ್ಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಸ್ಯಾರಿ ಮ್ಯಾಚಿಂಗ್ಸ್ ಬೇಕಾದ್ರೆ ಈ ಬೀಟ್ಸ್ ಆದ್ರೂ ಚೇಂಜ್ ಮಾಡ್ಬೋದು, ಇಲ್ಲ ಕೆಳಗಡೆ ಬೀಟ್ಸ್ ಚೇಂಜ್ ಮಾಡ್ಕೋಬಹುದು. ಸೊ ಎನಿ ಪ್ರಿಫರ್ಡ್ ಕಲರ್ ಇದೇ ತಗೊಳ್ಬೇಕು ಅಂತ ಏನಿಲ್ಲ. ನಮ್ದು ಫ್ಯಾಕ್ಟ್ರಿ ಇದೆ, ಸೊ ಇನ್ ಹೌಸ್ ಲೇಬರ್ ಇರೋದ್ರಿಂದ ವಿ ಕ್ಯಾನ್ ಗೆಟ್ ಇಟ್ ಎನಿಥಿಂಗ್ ಕಸ್ಟಮೈಸ್ಡ್. ಸೊ ಈ ಪರ್ಲ್ ಇರೋ ಜಾಗಕ್ಕೆ ನಿಮ್ಗೆ ಬೇರೆ ಕಲರ್ ಬೀಟ್ಸ್ ಬೇಕಾ ಅದನ್ನು ಹಾಕೊಡ್ತಾರೆ, ಅಥವಾ ನೀವ್ ಯಾವ್ದಾದ್ರು ಪ್ರಿಫರ್ ಮಾಡಿ ಇದೇ ಬೇಕು ನಮ್ಗೆ ಕಸ್ಟಮೈಸ್ ಮಾಡಿ ಕೊಡಿ ಅಂತ ಹೇಳಿದ್ರೆ ಅದನ್ನು ಕೂಡ ಮಾಡಿ ಕೊಡ್ತಾರೆ. ನೋಡಿದ್ರಲ್ಲ ನೀವು ಇವಾಗಷ್ಟು ನೋಡಿದಂಥದ್ದು ಬಂದು ಚೋಕರ್ ಸೆಟ್ಗಳು. ಚೋಕರ್ ಸೆಟ್ಸ್ನ ಬಿಟ್ಟು ಇನ್ನೂ ಸಾಕಷ್ಟು ವೆರೈಟಿಗಳಿದ್ದಾವೆ. ಈಗ ಟ್ರೆಂಡಿಂಗಲ್ಲಿರೋವಂಥ ಬೀಟ್ಸ್ ನೆಕ್ ಪೀಸಸ್, ಶಾರ್ಟ್ ಆಗಿರ್ಬೋದು ಅಥವಾ ಲಾಂಗ್ ಆಗಿರ್ಬೋದು, ಅದನ್ನು ಕೂಡ ಕಸ್ಟಮ್ ಮಾಡಿ ಕೊಡ್ತಾರೆ. ಸೊ ಕಸ್ಟಮೈಸೇಷನ್ ಇವರ ಮೇನ್ ಮೋಟೋ. ಸೊ ನೀವೇನಾದ್ರು ಪಿಕ್ಸ್ನ ತೊಗೊಂಡು ಬಂದು ಪಿಕ್ಸ್ನ ತೋರಿಸಿದ್ರೆ ಅದನ್ನು ಕೂಡ ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಬೀಡ್ಸ್ ನಿಮ್ಮ ಹತ್ರ ಆಲ್ರೆಡಿ ಇರುತ್ತೆ, ಇವ್ರ ಹತ್ರ ಬರ್ಬೋದು, ಪೆಂಡೆಂಟ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಆ ಪೆಂಡೆಂಟಿಗೆ ಯಾವುದು ಚೆನ್ನಾಗಿ ಕಾಣಿಸುತ್ತೆ, ಯಾವ ಥರ ಯಾವ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದ್ರ ಮೇಲೆ ನೀವು ಅದನ್ನು ಕೂಡ ಎಣಿಸ್ಕೋಬೋದು. ಸೊ ಅದು ಕೂಡ ಮಾಡಿ ಕೊಡ್ತಾರೆ ಇವರು. ಹಾಗೇನೇ ಗೋಲ್ಡ್ ಫಿನಿಶ್ ಇರೋ ಅಂಥದ್ದೇನೆ ಸಿಲ್ವರ್ ಆರ್ಟಿಕಲ್ಸು, ತುಂಬ ಬ್ಯೂಟಿಫುಲ್ ಕಲೆಕ್ಷನ್ಸು. ಅದು ನೆಕ್ಲೆಸ್ ಆಗಿರ್ಬೋದು ಅಥವಾ ಲಾಂಗ್ ಹಾರ ಆಗಿರ್ಬೋದು, ಹೆವಿ ಹಾರಗಳು ಕೂಡ ಇವ್ರ ಹತ್ರ ಸಾಕಷ್ಟು ಕಲೆಕ್ಷನ್ಸ್ ಇದೆ. ಸೊ ಸುಮಾರು ಬಂದು ಕುಂದನ್ ಸೆಟ್ಸ್ ಹಾಕಿರೋದಾಗಿರ್ಬೋದು, ಅಥವಾ ಪ್ಲೇನ್ ಗೋಲ್ಡ್ ಫಿನಿಷಲ್ಲೇ ಬೇಕು ನಮಗೆ ಅಂದರೆ ಅದಾಗಿರ್ಬೋದು, ಅಥವಾ ತುಂಬ ಚೆನ್ನಾಗಿ ಕ್ರಾಫ್ಟ್ ಮಾಡಿರೋಂಥ ಕಾರ್ವಿಂಗ್ ಆಗಿರೋ ಅಂತಹ ಆರ್ಟಿಕಲ್ಸ್ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು ಅಥವಾ ಲಕ್ಷ್ಮಿ, ಪೀಕಾಕ್ ಆಗಿರ್ಬೋದು, ತುಂಬ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ. ಬರೀ ಇಷ್ಟು ಮಾತ್ರ ಅಲ್ಲ, ಸೊ ನೆಕ್ಕಿಗೆ ಯೂಶಲಿ ಮಾಡ್ರನ್ ಡ್ರೆಸ್ಸಸ್ನ ಯೂಸ್ ಮಾಡಿದಾಗ, ಗೌನ್ಸ್ ಆ ಥರದ್ದು ಏನಾದರೂ ಯೂಸ್ ಮಾಡಿದಾಗ ಆ ಥರದ್ದೆಲ್ಲನೂ ಜ್ಯುವೆಲ್ಸ್ನ ಯೂಸ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಗೌನ್ಸ್ಗೆ ಅಂತಲೇ ಅಥವಾ ಫ್ಯಾಷನ್ ಸ್ಯಾರೀಸ್ನ ಹಾಕೊಂಡಾಗ ಕೂಡ ಇವ್ರ ಹತ್ರ ಹಾಕ್ಕೊಳ್ಳೋದಕ್ಕೆ ಸಾಕಷ್ಟು ಡಿಫ್ರೆಂಟ್ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ. ಸ್ಟಡ್ಸ್ ಆಗಿರ್ಬೋದು, ಸಿಲ್ವರ್ ಸ್ಟಡ್ಸ್ ಆಗಿರ್ಬೋದು, ಅಥವಾ ಸಿಲ್ವರ್ ಸ್ಟಡ್ಡಿಗೆ ಗೋಲ್ಡ್ ಪಾಲಿಷ್ ಮಾಡಿರೋ ಅಂಥದ್ದಾಗಿರ್ಬೋದು, ಅದು ಕೂಡ ಇವ್ರ ಹತ್ರ ಕಲೆಕ್ಷನ್ಸ್ ಅವೈಲೇಬಲ್ ಇದೆ.
ಕಿವಿ ಓಲೆಗಳಲ್ಲಿ ಕೂಡ ಸಾಕಷ್ಟು ಕಲೆಕ್ಷನ್ಸ್ ಇದೆ. ಸ್ಟಡ್ಸ್ ಆಗಿರ್ಬೋದು ಅಥವಾ ಡ್ರಾಪ್ಸ್ ಆಗಿರ್ಬೋದು, ಜುಮ್ಕಾ ಆಗಿರ್ಬೋದು, ಹ್ಯಾಂಗಿಂಗ್ಸ್ ಆಗಿರ್ಬೋದು. ಸೊ ಜುಮ್ಕಾನಲ್ಲಿ ನಿಮಗೆ ಸಾಕಷ್ಟು ವೆರೈಟಿ ಆಫ್ ಜುಮ್ಕಾಸ್ ಇವ್ರ ಹತ್ರ ಅವೈಲೇಬಲ್ ಇದೆ. ಸೊ ಇದು ಕುಂದನ್ ಜುಮ್ಕಾ. ಸೊ ನಿಮಗೆ ಇದೆಲ್ಲ ಕುಂದನ್ಸ್ ಇನ್ಫ್ಯೂಸ್ ಆಗಿರುತ್ತೆ ಇದರಲ್ಲಿ. ಇದು ಅಷ್ಟೇ, ಇದು ವೈಟ್ ಕುಂದನ್ ಬರುತ್ತೆ. ಸೊ ನಿಮಗೆ ಯಾವುದೇ ಜ್ಯುವೆಲ್ರಿಗಾಗಲಿ, ಈಗ ಹೆವಿ ಪಾರ್ಟೀಸ್ಗೆ, ಮನೆ ಫಂಕ್ಷನ್ಸ್ಗೆ ಬೇಕಾದರೆ ನೀವು ಯಾವುದಾದ್ರೂ ನೆಕ್ಲೆಸ್ ಹಾರ ಜೊತೆ ಪೇರ್ ಮಾಡ್ಕೋಬೋದು. ಅಥವಾ ಇನ್ ಕೇಸ್ ನಿಮ್ಗೆ ಏನಾದರೂ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಲುಕ್ ಬೇಕಾದರೆ ಯಾವುದಾದ್ರೂ ಸಿಂಪಲ್ ಚೈನ್ ಜೊತೆ ಹಾಕೊಂಡ್ರು ಎಲಿಗೆಂಟ್ ಬರುತ್ತೆ. ಇನ್ ಕೇಸ್ ಈ ಬೀಡ್ಸ್ ಏನಾದರೂ ನಿಮಗೆ ಜಸ್ಟ್ ಗೋಲ್ಡ್ ಬಾಲ್ಸ್ ಬೇಕಾದರೆ ಅಥವಾ ನಿಮ್ಗೆ ಯಾವುದಾದ್ರೂ ಬೇಕಾದರೂ ನಾವು ಚೇಂಜ್ ಮಾಡ್ಕೊಡ್ತೀವಿ. ಈವನ್ ಪಾಲಿಶ್. ಸೊ ಈ ಬೀಡ್ಸ್ ಕೂಡ ಚೇಂಜ್ ಮಾಡಿ ಕೊಡ್ತೀರಾ? ನಮಗೆ ಪಾಲಿಶ್, ಆಂಟಿಕ್ ಪಾಲಿಶ್ ಬೇಡ, ಗೋಲ್ಡ್ ಫಿನಿಶಿಂಗ್ ಪಾಲಿಶ್ ಬೇಕು ಅಂತ ಕೂಡ ಚೇಂಜ್ ಮಾಡ್ಕೊಡ್ತೀವಿ. ಸೊ ಸ್ಮಾಲ್ ಜುಮ್ಕಾ ಇಂದ ಬಿಗ್ ಜುಮ್ಕಾವರೆಗೂ ಸಾಕಷ್ಟು ಕಲೆಕ್ಷನ್ಸ್ ಇದೆ ಇವ್ರ ಹತ್ರ. ಬ್ಯೂಟಿಫುಲ್ ಪೀಸು ನೋಡ್ತಾ ಇದ್ದೀರಲ್ವಾ, ಈ ಹೆವಿ ಒನ್ ಸಿಂಗಲ್ ಚೈನ್ ಹಾಗೆ ಜುಮ್ಕಾ, ಬ್ಯೂಟಿಫುಲ್ ಕಾಂಬಿನೇಷನ್ ಮಾತ್ರ ಎರಡು ಕೂಡ. ಹಾಗೆ ಇದಕ್ಕೆ ನೆಕ್ಸ್ಟ್ ಬ್ಯಾಂಗಲ್ಸ್ನ ತೋರಿಸ್ತೀನಿ. ಸೊ ಎರಡು ಹಾಕೊಂಡ್ರೆ ಸಾಕ, ಬ್ಯಾಂಗಲ್ಸು ಬೇಕಲ್ವಾ? ಸೊ ಕಂಟಿನ್ಯೂಡ್ ವಿತ್ ಬ್ಯಾಂಗಲ್ಸ್. ಸೊ ನಮ್ಮ ಔಟ್ಫಿಟ್ಟಿಗೆ ಇಯರಿಂಗ್ ಆಗಿರ್ಬೋದು ಅಥವಾ ನೆಕ್ ಪೀಸ್ ಆಗಿರ್ಬೋದು, ಎಷ್ಟು ಇಂಪಾರ್ಟೆಂಟು ಅಷ್ಟೇ ಈಕ್ವಲ್ ಇಂಪಾರ್ಟೆಂಟು ಬಳೆ ಕೂಡ ಆಗಿರುತ್ತೆ. ಸೊ ಇಲ್ಲಿ ಇವ್ರ ಹತ್ರ ಬಂದು ದಪ್ಪ ಕಡಾಸ್ ಆಗಿರ್ಬೋದು ಅಥವಾ ಸ್ಕ್ರೂನ ಯೂಸ್ ಮಾಡಿ ಓಪನ್ ಮಾಡಿ ಹಾಕ್ಕೊಳ್ತಾರಲ್ಲ ಆ ಥರ ಬ್ಯಾಂಗಲ್ಸ್ ಆಗಿರ್ಬೋದು, ಅಥವಾ ಪ್ಲೇನ್ ಬ್ಯಾಂಗಲ್ಸ್ ಆಗಿರ್ಬೋದು, ಕುಂದನ್ಸ್ ಅಟ್ಯಾಚ್ ಆಗಿರೋವಂಥ ಬ್ಯಾಂಗಲ್ಸ್, ಮ್ಯಾಂಗೋ ಕಾರ್ವಿಂಗ್ ಇರೋವಂಥದ್ದು, ಲಕ್ಷ್ಮಿ ಕಾರ್ವಿಂಗ್ ಇರೋ ಥರದ್ದು. ಸೊ ಸೇಮ್ ಗೋಲ್ಡ್ ಬ್ಯಾಂಗಲ್ಸ್ ಹೇಗಿರುತ್ತೋ ಅದೇ ಥರನೇ ಇರುತ್ತೆ. ಸೊ ನಿಮಗೆ ಯಾವುದಾದ್ರು ಈವೆಂಟ್ಸಿಗೆಲ್ಲ ಹೋಗ್ತಾ ಇದ್ದೀರಾ, ತುಂಬ ದೂರ ಹೋಗ್ತಾ ಇದ್ದೀರಾ, ಸೊ ಗೋಲ್ಡ್ನ ಕ್ಯಾರಿ ಮಾಡೋದು ಕಷ್ಟ ಆಗುತ್ತೆ ಅನ್ನೋ ಟೈಮಲ್ಲಿ ಇದು ಬೆಸ್ಟ್ ಆಪ್ಷನ್ನು. ಸೊ ಕ್ಯಾರಿ ಸೇಫ್ ಇರುತ್ತೆ. ಸೊ ನಿಮಗೆ ಯಾವುದೇ ಥರದ ಟೆನ್ಷನ್ ಇರೋದಿಲ್ಲ. ಸೊ ನೀವು ಇದನ್ನು ಕಸ್ಟಮೈಸ್ ಕೂಡ ಮಾಡಿಸ್ಕೋಬೋದು. ಸೊ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಡಿಸೈನ್ ಇದ್ದು ಆ ಡಿಸೈನ್ನ ಇವ್ರಿಗೆ ತೋರಿಸಿದ್ರೆ ಅವರು ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ. ನಿಮ್ಮ ಬಜೆಟ್ನ ಹೇಳಿದ್ರೆ ನಿಮ್ಮ ಬಜೆಟ್ ಮತ್ತು ನಿಮ್ಮ ಡಿಸೈನ್ ಏನಿದೆ ಎರಡಕ್ಕೂ ಅಡ್ಜಸ್ಟ್ ಆಗೋ ಥರ ಇವರು ಮಾಡಿಕೊಡ್ತಾರೆ. ಸೊ ಏಜ್ ಆಗಿರೋರಿಗೆ ಕೂಡ ಪ್ಲೇನ್ ಬ್ಯಾಂಗಲ್ಸ್ ಕೂಡ ಸಿಗುತ್ತೆ, ಹಾಗೆ ಫ್ಯಾಷನ್ ಕಡಗಳು ಕೂಡ ಸಿಗುತ್ತೆ. ಹಾಗೆ ಇವ್ರ ಶಾಪ್ನಲ್ಲಿ ಅಡ್ಜಸ್ಟಬಲ್ ಕಡಾಸ್ ಕೂಡ ಇರುತ್ತೆ. ಸೊ ನಿಮಗೆ ಸ್ಯಾರಿ ಕಲರ್ ಅಥವಾ ಡ್ರೆಸ್ಗೆ ಮ್ಯಾಚ್ ಆಗೋ ಥರ ಯಾವ ಕಲರ್ ಬೇಕಾದ್ರೂ ಬೇಸ್ನ ಇಟ್ಕೊಂಡು ಸೊ ಮೇಲ್ಗಡೆ ಈ ಒಂದು ಪೀಸ್ ಏನಿರುತ್ತೆ ಅದನ್ನು ಚೇಂಜ್ ಮಾಡ್ಕೊಳ್ಳೋದು ಅಷ್ಟೇ. ನಿಮ್ಗೆ ಯಾವ ಡ್ರೆಸ್ ಇರುತ್ತೆ, ಇವಾಗ ಸ್ಯಾರಿ ರೆಡ್ ಇದ್ದರೆ ರೆಡ್ ತೊಗೊಳ್ಬೋದು, ಬ್ಲೂ ಇದ್ದರೆ ಬ್ಲೂ ಹಾಕ್ಕೋಬೋದು. ಸೊ ನಮ್ಮ ಔಟ್ಫಿಟ್ಟಿಗೆ ಮ್ಯಾಚ್ ಆಗೋ ಥರ ಚೇಂಜಸ್ನ ಮಾಡ್ಕೊಳ್ಬೋದು. ಸೊ ಮೇಲ್ಗಡೆ ಇದೇನಿದೆ ಇದು ಸಿಲ್ವರ್ ಆರ್ಟಿಕಲು, ಅದಕ್ಕೆ ಗೋಲ್ಡ್ ಫಿನಿಶ್ನ ಮಾಡಿದ್ದಾರೆ. ಬ್ಯೂಟಿಫುಲ್ ಡಿಸೈನ್ಸ್ ಇದ್ದಾವೆ. ಸೊ ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಸೊ ನಾನು ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರ ಇಲ್ಲಿದೆ. ಹಾಗೆ ಇವ್ರ ಹತ್ರ ತುಂಬ ಪೆಂಡೆಂಟ್ ಕಲೆಕ್ಷನ್ಸ್ ಇದೆ. ಇವರ ಪೆಂಡೆಂಟ್ಸ್ ಸ್ಪೆಷಾಲಿಟಿ ಏನು ಅಂದರೆ ಡೀಪ್ ಕಾರ್ವಿಂಗ್. ಸೊ ಕಾರ್ವಿಂಗು ತುಂಬ ಚೆನ್ನಾಗಿರುತ್ತೆ. ಡೀಟೇಲಿಂಗ್ ಆಗಿರ್ಬೋದು, ಡೀಟೇಲಿಂಗ್ ತುಂಬ ಚೆನ್ನಾಗಿ ಕೊಟ್ಟಿರ್ತಾರೆ. ಹಾಗೆ ನೀವು ಇದರಲ್ಲಿ ಕೆಳಗಡೆ ಬೀಡ್ಸ್ ನೋಡ್ತಾ ಇದ್ದೀರಾ. ಸೊ ಬ್ಲೂ ಇದೆ, ವೈಟ್ ಇದೆ, ರೆಡ್ ಇದೆ. ಸೊ ನಿಮ್ಮ ಏನು ಸರ ಇರುತ್ತೆ ಅಥವಾ ಅದರದ್ದು ಬೀಡ್ಸ್ ಏನಿರುತ್ತೆ ಅಥವಾ ನಿಮ್ಗೆ ಏನು ಬೇಕೋ ಅದ್ರ ಪ್ರಕಾರ ಅವರು ಅದನ್ನು ಕೂಡ ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಅಥವಾ ನಿಮ್ಗೆ ಯಾವುದಾದ್ರೂ ಡಿಸೈನ್ ಇದ್ದರೆ ಅದನ್ನು ಕೂಡ ಮಾಡಿ ಕೊಡ್ತಾರೆ. ಹಾಗೆ ಕಮ್ಮಿಂಗ್ ಟು ಫ್ಯಾಷನ್ ಜ್ಯುವೆಲರಿ, ಸಾಕಷ್ಟು ಜನಕ್ಕೆ ಟ್ರೆಡಿಷ್ನಲ್ ಜ್ಯುವೆಲ್ಸು ಅಷ್ಟು ಇಷ್ಟ ಆಗೋದಿಲ್ಲ, ಯಾಕಂದರೆ ಅವ್ರ ಔಟ್ಫಿಟ್ ಕೂಡ ಹಾಗೇ ಇರುತ್ತೆ. ಸೊ ಗೌನ್ಸ್ ಆಗಿರ್ಬೋದು ಅಥವಾ ಫ್ಯಾಷನ್ ವೇರ್ಸ್ ಆಗಿರ್ಬೋದು, ಅದಕ್ಕೆಲ್ಲ ಆಕ್ಸೆಸರೀಸ್ ಬೇಕಾಗಿರುತ್ತೆ. ಸೊ ನೀವು ಆ ಥರದ್ದನ್ನೆಲ್ಲ ಯೂಸ್ ಮಾಡೋದಕ್ಕಾಗೋದಿಲ್ಲ. ಸೊ ಇವ್ರ ಹತ್ರ ಸಾಕಷ್ಟು ಫ್ಯಾಷನ್ ಜ್ಯುವೆಲರಿ ಕಲೆಕ್ಷನ್ಸ್ ಕೂಡ ತುಂಬಾ ಇದ್ದಾವೆ. ಫ್ರಮ್ ಬ್ರೇಸ್ಲೆಟ್ಸ್ ಟು ಇಯರಿಂಗ್ ಅಥವಾ ಹ್ಯಾಂಡ್ ಕವ್ಸ್ ಆಗಿರ್ಬೋದು, ಪ್ರತಿಯೊಂದು ಕಲೆಕ್ಷನ್ಸು ತುಂಬ ಬ್ಯೂಟಿಫುಲ್ ಆಗಿದೆ. ನೆಕ್ಸ್ಟ್ ಕಮಿಂಗ್ ಟು ದ ಕಾಲುಂಗ್ರ. ಸೊ ಕಾಲುಂಗ್ರನಲ್ಲೂ ಅಷ್ಟೇ ಯೂಶಲಿ ನೀವು ಪ್ಲೇನ್ ನೋಡಿರ್ತೀರಾ ಅಥವಾ ವೆರಿ ಫ್ಯೂ ಕಲೆಕ್ಷನ್ಸ್ ಇರುತ್ತೆ. ಸೊ ಇವ್ರ ಹತ್ರ ಸಾಕಷ್ಟು ಕಲೆಕ್ಷನ್ಸ್ ಇದೆ. ಮೇಲೆ ಡಿಸೈನ್ ಆಗಿರ್ಬೋದು ಅಥವಾ ಪ್ಲೇನ್ ಆಗಿರ್ಬೋದು, ಪ್ಲೇನಲ್ಲಿ ಡಿಸೈನ್ ಆಗಿರ್ಬೋದು, ಅದು ಕೂಡ ಇವ್ರ ಹತ್ರ ಇದೆ. ಆ್ಯಂಡ್ ಅಗೇನ್ ಟೆಲ್ಲಿಂಗ್ ಯು ಕಸ್ಟಮೈಸ್ ಬೇಕಾ ಮಾಡಿ ಕೊಡ್ತಾರೆ. ಹಾಗೇನೇ ಆ್ಯಂಕ್ಲೆಟ್ಸ್, ಕಾಲ್ ಚೈನು. ಸೊ ಕಾಲ್ ಚೈನ್ ಇವಾಗ ಫ್ಯಾಷನಲ್ಲಿ ಬ್ಲ್ಯಾಕ್ ಥ್ರೆಡ್ಸ್ ಹಾಕ್ಕೊಳ್ತಾರೆ ಅಥವಾ ಪರ್ಲ್ಸ್ ಇರುತ್ತೆ ಮತ್ತು ಬ್ಲ್ಯಾಕ್ ಬೀಡ್ಸ್ ಇರುತ್ತೆ. ಆ ಥರದ್ದು ಕೂಡ ಸಾಕಷ್ಟು ಕಲೆಕ್ಷನ್ಸ್ ಇದೆ. ದ್ಯಾನ್ ಮಾಮೂಲಿ ನೀವು ನಾರ್ಮಲ್ ನೋಡೋವಂಥ ಕಾಲ್ ಚೈನ್ಗಳಿಗಿಂತ ಇವ್ರ ಹತ್ರ ಡಿಸೈನ್ಸ್ ತುಂಬ ವೆರೈಟಿ ಇರುತ್ತೆ. ಗೆಜ್ಜೆ ಕಮ್ಮಿ ಇರುತ್ತೆ, ಡಿಸೈನ್ಸ್ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಈ ಥರದ್ದು
ಗುಂಡಿನ ಹಾರಗಳಾಗಿರ್ಬೋದು, ಗೋಲ್ಡ್ ಗುಂಡಿರೋವಂಥದ್ದಾಗಿರ್ಬೋದು, ಅಥವಾ ಒಂದು ಚಿನ್ನದ್ದು ಮತ್ತು ಒಂದು ಹಸಿರಾಗಿರ್ಬೋದು, ಒಂದು ಚಿನ್ನದ್ದು ಒಂದು ಕೆಂಪಾಗಿರ್ಬೋದು, ಅದು ಕೂಡ ಇವ್ರ ಹತ್ರ ಕಲೆಕ್ಷನ್ಸ್ ಅವೈಲೇಬಲ್ ಇದೆ. ನೆಕ್ಸ್ಟ್ ಕಮಿಂಗ್ ಟು ದ ಚೈನ್ಸ್, ಪ್ಲೇನ್ ಚೈನ್ಸ್ ಆಗಿರ್ಬೋದು, ಅದ್ರ ಮೇಲೆ ಡಿಸೈನ್ ಆಗಿರೋದಿರ್ಬೋದು, ಅಥವಾ ಅಲ್ಲಲ್ಲೇ ಒಂದೊಂದು ಬ್ರೋಚ್ ಇರೋ ಥರದ್ದು ಆಗಿರ್ಬೋದು, ಆ ಥರದ್ದು ಕೂಡ ಕಲೆಕ್ಷನ್ಸ್ ಇದೆ ಇವ್ರ ಹತ್ರ. ಸೊ ಫ್ಯಾಷನ್ ಜ್ಯುವೆಲರ್ಸ್ನ ಇಷ್ಟಪಡೋರಿಗೆ, ಈ ಥರ ಸಿಂಗಲ್ ಹಾಕೊಳ್ಳೋದಕ್ಕೆ ಇಷ್ಟಪಡೋರಿಗೆ ಸಾಕಷ್ಟು ಕಲೆಕ್ಷನ್ಸ್ ಇದೆ. ಹಾಗೆಯೇ ಮಂಗಲಸೂತ್ರ ಕಲೆಕ್ಷನ್ಸ್ ಕೂಡ ತುಂಬ ವೆರೈಟಿನಲ್ಲಿದೆ. ಸೊ ಮಂಗಲಸೂತ್ರ ನಿಮಗೆ ಲಾಂಗ್ ಸೂತ್ರ ಬೇಕಾ ಅಥವಾ ಶಾರ್ಟಲ್ಲಿ ಬೇಕಾ, ಹಾಗೆ ಬ್ರೇಸ್ಲೆಟ್ಸ್ ಕೂಡ. ಸೊ ಬ್ಲ್ಯಾಕ್ ಬೀಡ್ಸಲ್ಲಿ ಇವಾಗ ಬ್ರೇಸ್ಲೆಟ್ಸ್ ಬಂದಿದೆ, ಸೊ ಅದು ಕೂಡ ಇವ್ರ ಹತ್ರ ಅವೈಲೇಬಲ್ ಇದೆ. ಆ್ಯಂಡ್ ಇವ್ರ ಹತ್ರ ಪರ್ಚೇಸ್ ಮಾಡಿರೋಂಥ ಜ್ಯುವೆಲ್ಸ್ಗೆ ಫಸ್ಟ್ ಪಾಲಿಷ್, ಸೊ ನಿಮ್ಗೆ ಯಾವಾಗಲೇ ಅದು ಡಲ್ ಆಯಿತು ಅಂತ ಅನಿಸಿದ್ರು ಕೂಡ ಅದರದ ಫಸ್ಟ್ ಪಾಲಿಷ್ ಏನಿದೆ ಅದನ್ನು ಇವರೇ ಮಾಡಿ ಕೊಡ್ತಾರೆ. ಸೊ ಫಸ್ಟ್ ಪಾಲಿಶು ಫ್ರೀ ಇರುತ್ತೆ. ಸೊ ಫಸ್ಟ್ ಪಾಲಿಷ್ನ ಅವರೇ ಮಾಡಿ ಕೊಡ್ತಾರೆ. ಹಾಗೆ ಕಮ್ಮಿಂಗ್ ಟು ಉಂಗುರ, ಸೊ ಉಂಗುರನಲ್ಲಿ ಸಿಲ್ವರ್ ಬೇಸಲ್ಲೂ ಇದೆ, ಅಥವಾ ಸಿಲ್ವರ್ ಅದ್ರ ಮೇಲೆ ಗೋಲ್ಡ್ ಪಾಲಿಷ್ ಬೇಕಿರೋ ಥರದ್ದು ಕೂಡ ಇವ್ರ ಹತ್ರ ಸಾಕಷ್ಟು ಕಲೆಕ್ಷನ್ಸು ಅವೈಲೇಬಲ್ ಇದೆ. ಹಾಗೆಯೇ ಬ್ರೇಸ್ಲೆಟ್ಸ್ ಕೂಡ. ಸೊ ಬ್ರೇಸ್ಲೆಟ್ಸಲ್ಲಿ ನಿಮಗೆ ಸಿಲ್ವರ್ ಬ್ರೇಸ್ಲೆಟ್ಸ್ ಬೇಕಾ ಅಥವಾ ಎಗೇನ್ ಸಿಲ್ವರ್ ವಿತ್ ಗೋಲ್ಡ್ ಪಾಲಿಷ್ ಬೇಕಾ, ಆ್ಯಂಡ್ ಸಿಲ್ವರ್ ವಾಚಸ್ ಕೂಡ ಅವೈಲೇಬಲ್ ಇದೆ. ಪ್ಯೂರ್ ಸಿಲ್ವರ್ ವಾಚ್ ಕೂಡ ಅವೈಲೇಬಲ್ ಇದೆ ಇವ್ರ ಹತ್ರ. ಸೊ ಸಾಕಷ್ಟು ವೆರೈಟಿ ಆಫ್ ಡಿಸೈನ್ಸ್ ಇದೆ. ಇನ್ನು ಮಕ್ಕಳಿಗೆ ಬಂದರೆ ಮಕ್ಕಳಿಗೆ ಕೂಡ ಸಾಕಷ್ಟು ಆಪ್ಷನ್ಸ್ ಇಟ್ಟಿದ್ದಾರೆ. ಗಂಡು ಮಕ್ಕಳಿಗೆ ಉಡ್ದಾರ ಹಾಕ್ತಾರೆ, ಮಕ್ಕಳು ಬೆಳೀತಾ ಬೆಳೀತಾ ಅದು ಟೈಟ್ ಆಗ್ತಾ ಇರುತ್ತೆ. ಸೊ ಮತ್ತೆ ಮತ್ತೆ ಚೇಂಜ್ ಮಾಡ್ತಾನೆ ಇರಬೇಕಾಗತ್ತೆ. ಬಟ್ ಇವ್ರ ಹತ್ರ ಒಂದು ಸತಿ ಹಾಕಿದ್ರೆ ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು ಸೈಜಸ್ಗೆ. ಸೊ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಅಡ್ಜಸ್ಟ್ ಮಾಡ್ಕೋಬೋದು. ಅಷ್ಟೇ ಅಲ್ಲ, ಮಕ್ಕಳಿಗೆ ಕೈಗೆ ಹಾಕ್ಕೊಳ್ಳೋದಕ್ಕೆ ಕಾರ್ಟೂನ್ ಕ್ಯಾರೆಕ್ಟರ್ಸ್ ಇರೋವಂಥದ್ದು ಅಥವಾ ಕಡಾಸ್ ಆಗಿರ್ಬೋದು, ಅದು ಕೂಡ ಅವೈಲೇಬಲ್ ಇದೆ. ನಾಟ್ ಓನ್ಲಿ ಫಾರ್ ವಿಮೆನ್ ಮತ್ತು ಚಿಲ್ಡ್ರನ್ನು. ಸೊ ಮೆನ್ಸ್ಗೂ ಕೂಡ ಇವ್ರ ಹತ್ರ ತುಂಬ ಕಲೆಕ್ಷನ್ಸ್ ಇದೆ. ಉಂಗುರ ಆಗಿರ್ಬೋದು, ಅಥವಾ ಚೈನ್ ಆಗಿರ್ಬೋದು, ಕೈ ಚೈನ್ ಆಗಿರ್ಬೋದು. ಸೊ ಇನ್ನೇನು ವೆಯ್ಟ್ ಮಾಡ್ತಾ ಇದ್ದೀರಾ? ಮದುವೆ ಸೀಸನ್ ಸ್ಟಾರ್ಟ್ ಆಯಿತು, ಹೋಗಿ ಶಾಪ್ ಮಾಡಿ, ಸಾಕಷ್ಟು ಕಲೆಕ್ಷನ್ಸ್ ಇದ್ದಾವೆ ಅಂತ ಹೇಳ್ತಾ ಇಷ್ಟೇನಾ? ಇಲ್ಲ, ಈ ಶಾಪ್ದ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ ನಾನು. ಸೊ ಇವ್ರ ಶಾಪ್ ನೇಮ್ ಬಂದು RR ಸಿಲ್ವರ್ ಕ್ರಾಫ್ಟ್ಸ್ ಅಂತ ಹೇಳಿಬಿಟ್ಟು. ಸೊ ಇವರಷ್ಟು ಸಾಕಷ್ಟು ಕಲೆಕ್ಷನ್ಸ್ ಇದೆ. ಹಾಗೆ ವೆರೈಟಿ ಅಷ್ಟೇ, ನಾರ್ಮಲ್ ನೀವು ಶಾಪ್ಗಳಲ್ಲಿ ನೋಡೋ ಥರ ವೆರೈಟಿ ಇರೋದಿಲ್ಲ. ತುಂಬಾ ಡಿಫ್ರೆಂಟ್ ವೆರೈಟಿ ಆಫ್ ಕಲೆಕ್ಷನ್ಸ್ನ ಇಟ್ಟಿದ್ದಾರೆ. ಹಾಗೆ ಕಸ್ಟಮೈಸೇಷನ್ ಕೂಡ ಮಾಡಿಕೊಡ್ತಾರೆ. ನಿಮಗೆ ಎಷ್ಟು ಬಲ್ಕ್ ಬೇಕಾ ಬಲ್ಕಲ್ಲೂ ಕೂಡ ಮಾಡಿಕೊಡ್ತಾರೆ. ಸೊ ಕಸ್ಟಮೈಸೇಷನ್ ಇದೆ. ಹಾಗೆ ಮಾರ್ಕೆಟಲ್ಲಿ ಬೆಟರ್ ಪ್ರೈಸ್, ಅಫೋರ್ಡಬಲ್ ಪ್ರೈಸಲ್ಲೂ ಕೂಡ ಇವರು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕಮಿಂಗ್ ಟು ಅಕ್ಷಯ ತೃತೀಯ ಆಫರ್ಸ್. ಸೊ ಅಕ್ಷಯ ತೃತೀಯಗೆ ಆಫರ್ಸ್ ಇಟ್ಟಿದ್ದಾರೆ. ಒಂದಷ್ಟು ಸೇವಿಂಗ್ ಸ್ಕೀಮ್ಸ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೇವಿಂಗ್ ಸ್ಕೀಮ್ಸ್ ಹೇಗಿರುತ್ತೆ ಅಂದರೆ 1 ಮಂತ್ ಬೋನಸ್ ಆನ್ ಪೇಯಿಂಗ್ ಆಫ್ 11 ಮಂತ್ಸ್. ಹೌದು, ನೀವು 11 ತಿಂಗಳಿಗೆ ಪೇ ಮಾಡಿದ್ರೆ 1 ತಿಂಗಳು ಅವರು ಬೋನಸ್ ಆಗಿ ಕೊಡ್ತಾರೆ. ಅವ್ರ ಶಾಪ್ನಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಜ್ಯುವೆಲ್ಸ್ನ ತಗೊಳ್ಬೋದು. ಹಾಗೆ ಇವರು ಬಲ್ಕ್ ಆರ್ಡರ್ಸ್ನ ಕೂಡ ತಗೊಳ್ತಾರೆ. ಸೊ ಬರೀ ಜ್ಯುವೆಲ್ಸ್ ಮಾತ್ರ ಅಲ್ಲ, ಗಿಫ್ಟಿಂಗ್ ಐಟಮ್ಸ್ ಕೂಡ ಸಾಕಷ್ಟಿದೆ. ಕುಂಕುಮಭರಣೆ ಆಗಿರ್ಬೋದು, ದೇವರ ಮೂರ್ತಿಗಳಾಗಿರ್ಬೋದು, ಹ್ಯಾಪಿ ಮ್ಯಾನ್ ಆಗಿರ್ಬೋದು, ಅಥವಾ ಬಾಗಿಲಿಗೆ ತೋರಣ, ಪ್ರತಿಯೊಂದು ಇದೆ. ಸೊ ನಾನು ಶಾಪ್ನ ಬರೀ ನೆಲಮಂಗ್ಲನಲ್ಲಿದೆ, ಪೇಟೆ ಬೀದಿ ಒಳಗಡೆ ಇದೆ ಅಂತ ಹೇಳಿದ್ದೀನಿ. ಸೊ ಕಂಪ್ಲೀಟ್ ನಿಮ್ಗೆ ಅಡ್ರೆಸ್ ಬೇಕಲ್ವಾ? ಸೊ ಹಾಗಾಗಿ ಕೆಳಗಡೆ ನಾನು ಡಿಸ್ಕ್ರಿಪ್ಷನಲ್ಲಿ ಶಾಪ್ದು ಅಡ್ರೆಸ್ ಏನಿದೆ ಅದರದ್ದು ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರಿಪ್ಷನ್ಗೆ ಯಾವುದೇ ಥರದ ಎಕ್ಸ್ಟ್ರಾ ಚಾರ್ಜಸ್ ಇರೋದಿಲ್ಲ. ಪ್ರತಿ ವಿಡಿಯೋದಲ್ಲೂ ಅದನ್ನೇ ಹೇಳ್ತೀನಿ. ಇನ್ನು ಸಾಕಷ್ಟು ಈ ಥರದ್ದು ನಿಮಗೆ ಇನ್ಫಾರ್ಮೇಷನ್ಸ್ ಬೇಕು ಅಂದರೆ ರಾಶ್ಮಿ ಪುನೀತ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.